ಇವತ್ತು ಕಬ್ಬು ಬೆಳೆಗಾರರ ಜೊತೆಯಲ್ಲಿ ಸಭೆಗೆ ಹೋಗಿದ್ರು, ಆದರೆ ವಿಫಲ ಆಗಿದೆ. ನಂದನ್ ಕಶ್ಯಪ್ ಸರ್ ದಯವಿಟ್ಟು ಗಮನಿಸಿ. ಸಚಿವ ಎಚ್ ಕೆ ಪಾಟೀಲ್ರ ಮಾತಿಗೆ ಮಣಿದಿಲ್ಲ ರೈತರು. ಯಾಕೆ ಮಣಿತಾರೆ? ಅವ್ರು ಕೇಳ್ತಾ ಇರೋದು ಬೇರ್ ಮಿನಿಮಮ್. ನಾನು ಆಗ್ಲಿಂದ ಹೇಳ್ತಾ ಇರೋ ರೀತಿಯಲ್ಲಿ ಕನಿಷ್ಠ ಕೇಳ್ತಾ ಇರೋದು ರೈತರ ಸಮಸ್ಯೆ ಇರೋದು ಏನೋ ಬೃಹದಾಕಾರದ್ದು ಅಥವಾ ಸಮಸ್ಯೆ ಬಗೆಹರಿಸಲಿಕ್ಕೆ ಸಾಧ್ಯವಾಗಂತದ್ದಲ್ಲ. ಸಿದ್ದರಾಮಯ್ಯ ಸಭೆಗೆ ಹೋಗದೆ ಇರೋಕೆ ಕೂಡ ರೈತರು ನಿರ್ಧಾರ ಮಾಡಿದ್ದಾರೆ. ಅಲ್ಲಿಗೆ ಕಬ್ಬು ಬೆಳೆಗಾರರ ಜೊತೆ ಸರ್ಕಾರದ ಸಂಧಾನ ವಿಫಲ ಆಗಿದೆ. ಕುರುಬೂರ್ ಶಾಂತಕುಮಾರ್ ಸರ್ ಇದ್ದಾರೆ ನಮ್ಮ ಜೊತೆಯಲ್ಲಿ. ಕುರುಬೂರ್ ಸರ್, ನೋಡಿ, ಪ್ರತಿ ಬಾರಿ ಒಂದು ಪ್ರೊಟೆಸ್ಟ್ ಆಗುತ್ತೆ, ಯಾರೋ ಒಬ್ರು ಪ್ರತಿನಿಧಿ ಹೋಗ್ತಾರೆ ಸರ್ಕಾರದಿಂದ, ಒಂದಷ್ಟು ಮಂದಿ ರೈತ ಮುಖಂಡರನ್ನ ಮಾತನಾಡ್ತಾರೆ, ಕನ್ವಿನ್ಸ್ ಮಾಡ್ತಾರೆ, ಹೋರಾಟಗಳು ನಿಂತು ಹೋಗುತ್ತೆ. ಬಟ್ ಈ ಬಾರಿ ಆ ಹೋರಾಟ ಆ ಕನ್ವಿನ್ಸ್ ಆಗೋ ಮಟ್ಟದಲ್ಲಂತೂ ಕಾಣ್ತಾ ಇಲ್ಲ. ಯಾಕಂದ್ರೆ ರೈತರು ಕೇಳ್ತಾ ಇರೋದು ತಮ್ಮ ಪಾಲಿನ ಹಕ್ಕನ್ನ. ಕುರುಬೂರ್ ಸರ್. ಹೌದು ಮೇಡಮ್, ಈಗ ಬೆಳಗಾವಿ ಜಿಲ್ಲೆ ಹೆಚ್ಚು ಕಬ್ಬು ಬೆಳೆಯುವಂತ ಜಿಲ್ಲೆ. ಕರ್ನಾಟಕದ 1/3 ಭಾಗದಷ್ಟು ಕಬ್ಬನ್ನ ಬೆಳಗಾವಿ ಜಿಲ್ಲೆ ಬೆಳೀತಾರೆ. ಕರ್ನಾಟಕದ ಅರ್ಧ ಭಾಗದಷ್ಟು ಕಬ್ಬನ್ನ ಬಾಗಲಕೋಟೆ, ಬೆಳಗಾವಿ 2 ಜಿಲ್ಲೆಯಲ್ಲೇ ಬೆಳೀತಾರೆ. 29 ಸಕ್ಕರೆ ಕಾರ್ಖಾನೆ ಇದೆ. ಇಷ್ಟೊಂದು ಕಬ್ಬು ಬೆಳೀತಕ್ಕಂಥ ಜಿಲ್ಲೆಯಲ್ಲಿ ರೈತರಿಗೆ ಅನ್ಯಾಯ ಆದಾಗ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅನ್ಯಾಯ ಆಗ್ತಾ ಇದೆ ಗೊತ್ತಾಗಿದೆ, ಅದಕ್ಕೆ ಬೀದಿಗಿಳಿದಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಸರ್ಕಾರ 6-7 ದಿವಸ ಆದ್ರೂ ಕೂಡ ಇನ್ನೂ ಕೂಡ ಸರ್ಕಾರದ ಪ್ರತಿನಿಧಿ ಹೋಗಿ ಅಲ್ಲಿ ಮಾತಾಡಿಲ್ಲ, ಸಮಸ್ಯೆನ ಬಗೆಹರಿಸಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಎಷ್ಟು ಕಾಳಜಿ ಅನ್ನೋದನ್ನ ನಾವು ನೀವೆಲ್ಲ ಯೋಚನೆ ಮಾಡ್ಬೇಕಾಗ್ತದೆ. ಆ ಜಿಲ್ಲೆಯಲ್ಲೇ 2 ಸಚಿವರು ಇದ್ದಾರೆ, ಸತೀಶ್ ಜಾರಕಿಹೊಳಿ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಇವರಿಬ್ರು ಕೂಡ ಸಕ್ಕರೆ ಕಾರ್ಖಾನೆ ಮಾಲೀಕರು. ಆದ್ರೂ ಕೂಡ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ರೈತರ ಜೊತೆ ಮಾತುಕತೆ ಆಡ್ಬೇಕಾಗಿತ್ತು. ಯಾಕಂದ್ರೆ ಜಿಲ್ಲೆಯ ಜವಾಬ್ದಾರಿ ಇರೋದು ಅವ್ರಿಗೇನೆ. ಆದ್ರೂ ಕೂಡ ಇವತ್ತು ಕೈ ಮೀರೋಗಿದೆ. ಮುಖ್ಯಮಂತ್ರಿಗಳಿಂದ ಮಾತ್ರ ಈ ಸಮಸ್ಯೆಗೆ ಪರಿಹಾರ, ಇಲ್ಲ ಬೇರೆ ಯಾರೇ ಹೋದ್ರು ಕೂಡ ಪರಿಹಾರ ಸಿಗೋದಿಲ್ಲ. ಯಾಕೆಂದ್ರೆ ನಿನ್ನೆ ಮುಖ್ಯಮಂತ್ರಿಗಳು ಕೋಲಾರದಲ್ಲಿ ಮಾತಾಡ್ತಾ ಒಂದು ವಿಚಾರ ಹೇಳಿದ್ದಾರೆ, FRP ಕೇಂದ್ರ ಸರ್ಕಾರ ನಿಗದಿ ಮಾಡೋದು ಅಂತ. ಅದು ಕನಿಷ್ಠ ಬೆಲೆ ಅದು ದೇಶಕ್ಕೆ ಒಂದು ಅಪ್ಲೈ ಆಗ್ತದೆ. ಅದೇ ರೀತಿ ಉತ್ತರ ಪ್ರದೇಶದಲ್ಲಿ ಆ ರಾಜ್ಯ ಸರ್ಕಾರ ಹೆಚ್ಚುವರಿ ಬೆಲೆ ನಿಗದಿ ಮಾಡಿದೆ, 4,000 ರೂಪಾಯಿ ಟನ್ ಮಾಡಿದ್ದಾರೆ. ಹರಿಯಾಣದಲ್ಲಿ 4,150 ರೂಪಾಯಿ ಮಾಡಿದ್ದಾರೆ. ಆಯಾ ರಾಜ್ಯ ಸರ್ಕಾರಗಳು ಹೆಚ್ಚುವರಿ ಬೆಲೆ ನಿಗದಿ ಮಾಡ್ಲಿಕ್ಕೆ ಅಧಿಕಾರ ಇದೆ. ಕರ್ನಾಟಕದಲ್ಲೂ ಕೂಡ SAP ಆಕ್ಟ್ ಪ್ರಕಾರ ಹೆಚ್ಚುವರಿ ಬೆಲೆ ನಿಗದಿ ಮಾಡ್ಲಿಕ್ಕೆ ಅಧಿಕಾರ ಇದೆ. ಕರ್ನಾಟಕ ಮುಖ್ಯಮಂತ್ರಿಗಳು ಇದನ್ನ ಗಂಭೀರವಾಗಿ ಪರಿಗಣಿಸಿ ತತ್ಕ್ಷಣವೇ ಸಮಸ್ಯೆಯನ್ನ ಬಗೆಹರಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಈಗ ಬಿಜಾಪುರದಲ್ಲಾಯ್ತು, ನಾಳೆ ಗುಲ್ಬರ್ಗ ಆಯ್ತು, ನಾಳೆ ಧಾರವಾಡ ಆಯ್ತು, ಒಂದೊಂದು ಜಿಲ್ಲೆ ಒಂದೊಂದು ದಿವಸ ಚಳುವಳಿಗೆ ಇಳಿತಾ ಇದ್ದಾರೆ. ಇಡೀ ರಾಜ್ಯಾದ್ಯಂತ ವ್ಯಾಪಕವಾದಂತ ಚಳುವಳಿ ಆರಂಭ ಆದ್ರೆ ಮತ್ತೆ ಸರ್ಕಾರಕ್ಕೆ ಮತ್ತಷ್ಟು ಮುಜುಗರ ಆಗ್ತದೆ. ಆದ್ರಿಂದ ನಾವು ರೈತರ ಪರ ಅಂತ ಹೇಳೋದ್ರ ಬದಲು ರೈತರ ಸಮಸ್ಯೆನ ಪ್ರಾಮಾಣಿಕವಾಗಿ ಬಗೆಹರಿಸೋ ದಿಕ್ಕಿನಲ್ಲಿ ಚಿಂತನೆ ಮಾಡಬೇಕು ಅಂತ ನಾನು ಮುಖ್ಯಮಂತ್ರಿ. ಈಗ ಕುರುಬೂರು ಸರ್, ನಮ್ಮದೇ ರಾಜ್ಯದ ಬೆಳೆಗಾರರು ಬೆಳೆಯುವ ಕಬ್ಬನ್ನ ಮಹಾರಾಷ್ಟ್ರದಲ್ಲಿ ಕೈ ಬೀಸ್ ತಗೊಳ್ತಾರಪ್ಪ. 4,000 ಕೊಡ್ತೀವಿ, HNT ಅದೇನು ಹಾರ್ವೆಸ್ಟ್ ಮತ್ತೆ ಟ್ರಾವೆಲ್ ಅದನ್ನು ಕೂಡ ನಾವೇ ಹಾಕೊಳ್ತೀವಿ ಅಂತೇಳಿ ತಗೊಳಕ್ ರೆಡಿ ಇದ್ದಾರೆ. ತಮಿಳ್ನಾಡಿನಲ್ಲಿ ತಗೊಳಕ್ ರೆಡಿ ಇದ್ದಾರೆ. ಬಟ್ ನಮ್ಮ ರಾಜ್ಯದ ಸಕ್ಕರೆ ಕಾರ್ಖಾನೆಗಳು ಮಾತ್ರ ಅದೇ ಕಬ್ಬಿಗೆ 2,900, 3,000, 3,100 ಅಂದ್ರೆ ಇದೇನೋ ದಾಕ್ಷಿಣ್ಯದಲ್ಲಿ ಕೊಟ್ಟಂಗ್ ಮಾಡ್ತಿದ್ದಾರೆ. ಅಂದ್ರೆ ಇಲ್ಲಿ ಕ್ವಾಲಿಟಿ ಅಲ್ಲವೇ ಅಲ್ಲ, ಕಬ್ಬಿನ ಕ್ವಾಲಿಟಿ ಅಲ್ಲವೇ ಎಲ್ಲ ಮ್ಯಾಟರ್ ಆಗ್ತಾ ಇರೋದು, ಬದಲಾಗಿ ಇಚ್ಛಾಶಕ್ತಿ ಅಥವಾ ಕಬ್ಬು ಇದನ್ನ ಸಕ್ಕರೆ ಫ್ಯಾಕ್ಟರಿಗಳ ಮಾಲೀಕರಿದ್ದಾರೆ ನಮ್ಮ ರಾಜ್ಯದಲ್ಲಿ, ಅವರಿಗಿರುವ, ಇದನ್ನ ನೇರವಾಗಿ ಹೇಳ್ತೀನಿ, ಕೆಲವ್ರಿಗೆ ಅಫೆನ್ಸಿವ್ ಅನ್ಸ್ಬೋದು, ಅವರಿಗೆ ಹೆಚ್ಚಾಗಿರುವ ಕೊಬ್ಬು ಅಷ್ಟೇ ಅಂತ ಹೇಳಿ ನೀನ್ ಹೆಂಗ್ ಕನ್ಸಿಡರ್ ಮಾಡ್ಬೇಕು? ಈಗ ಕಾರ್ಖಾನೆ ಮಾಲೀಕರೇ ಮಂತ್ರಿಗಳಿರೋದ್ರಿಂದ ಇನ್ನೊಬ್ಬ ಮಂತ್ರಿ, ಸಕ್ಕರೆ ಮಂತ್ರಿ, ಆ ಮಂತ್ರಿಗೆ ಹೇಳಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಸತೀಶ್ ಜಾರಕಿಹೊಳಿಗೆ ಶಿವಾನಂದ ಪಾಟೀಲ್ ಹೇಳಕ್ ಆಗ್ತದ? ಆಗಲ್ಲ. ಯಾಕೆಂದ್ರೆ ಒಬ್ಬ ಮಂತ್ರಿ ಇನ್ನೊಬ್ಬ ಮಂತ್ರಿಗೆ ಹೇಳಕ್ ಆಗಲ್ಲ. ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಗಂಭೀರವಾಗಿ ಈ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಚಿಂತನೆ ಮಾಡ್ಬೇಕು. ನಿನ್ನೆ ದೂದ್ಗಂಗಾ ಸಕ್ಕರೆ ಕಾರ್ಖಾನೆ ಮಹಾರಾಷ್ಟ್ರದ ಬಾರ್ಡರ್ ಇದೆ, ಅವರು 3,640 ರೂಪಾಯಿ ಅಂತ ಅನೌನ್ಸ್ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಕಾಗಲ್ ಸಕ್ಕರೆ ಕಾರ್ಖಾನೆ 3,450 ರೂಪಾಯಿ ಅನೌನ್ಸ್ ಮಾಡಿದ್ದಾರೆ. ಇವ್ರಿಗೆ ಏನ್ ಕಷ್ಟ? ಕರ್ನಾಟಕದ ಕಾರ್ಖಾನೆಗಳಿಗೆ 12% ಇಳುವರಿ ಬರುತ್ತೆ, ಸಕ್ಕರೆ ಇಳುವರಿ. ಇವತ್ತು ಕೇಂದ್ರ ಸರ್ಕಾರ FRP ನ 3,550 ಮಾಡಿರ್ಬೋದು, ಆದ್ರೆ 12.5% ರಿಕವರಿ ಬಂದ್ರೆ 4,300 ರೂಪಾಯಿ ಆಯ್ತು FRP ಪ್ರಕಾರ. ಅದ್ರಲ್ಲಿ 800 ರೂಪಾಯಿ ಕಟಿಂಗ್ ಚಾರ್ಜ್, ಟ್ರಾನ್ಸ್ಪೋರ್ಟೇಷನ್ ಹೋದ್ರೆ 3,500 ರೂಪಾಯಿ ಸಲೀಸಾಗಿ ಕೊಡ್ಬೋದು. ಉಪ್ಪು ಉತ್ಪನ್ನಗಳ ಲಾಭ ಹಂಚಿಕೆ ಮಾಡ್ಬೇಕು ಅಂತ ಕಾನೂನಲ್ಲಿ ಹೇಳ್ತದೆ. FRP ಕಾನೂನು ರಾಜ್ಯ ಸಲಹಾ ಬೆಲೆ ಕಾನೂನಲ್ಲಿದೆ, ಅದನ್ನ ಕೊಡ್ಬೋದು. ಇವತ್ತು ಯಾವ್ದು ಯೋಚನೆ ಮಾಡಿದ್ರೆ ಇವತ್ತು ನಾವು ಕೊಳ್ಳಿಕ್ಕಾಗಲ್ಲ ಅಂತ ಕೈ ಕಟ್ಟಿ ಕೂತ್ಕೊಂಡ್ರೆ ರೈತರು ಏನ್ ಮಾಡ್ಬೇಕು? ರೈತರು 1 ಟನ್ ಕಬ್ಬು ಬೆಳಿಲಿಕ್ಕೆ 3,700 ರೂಪಾಯಿ
800 ರೂಪಾಯಿ ಖರ್ಚಾಗ್ತದೆ. ಇವತ್ತು ರೈತ 3,500 ಕೊಟ್ಬಿಟ್ಟು 1 ವರ್ಷ ಎಲ್ಲ ಕಷ್ಟಪಟ್ಬಿಟ್ಟು ಲಾಸ್ ಮಾಡ್ಕೊಂಡು ಏನ್ ಮಾಡ್ಬೇಕು ರೈತ? ತಲೆ ಮೇಲೆ ಬಟ್ಟೆ ಹಾಕಬೇಕಾ, ಚಪ್ಪಡಿ ಹಾಕಬೇಕಾ? ಇವತ್ತು ರೈತರ ಹೋರಾಟ ನೈತಿಕವಾಗಿ ಸರಿಯಾಗಿದೆ. ಸರ್ಕಾರ ಏನು ಕಬ್ಬು ಬೆಳೆಗಾರರಿಂದ, ಸಕ್ಕರೆ ಕಾರ್ಖಾನೆಗಳಿಂದ ತೆರಿಗೆ ಬರುತ್ತದೆ 5,000-6,000 ಕೋಟಿ ರೂಪಾಯಿ. ಆ ತೆರಿಗೆ ಬರುತ್ತದೆ ಹಣದಲ್ಲಾರು ಕೂಡ ಸರ್ಕಾರ ಇಂದಿಷ್ಟು ಅಂತ ಕೊಟ್ಟು ಘೋಷಣೆ ಮಾಡಿ ಸಮಸ್ಯೆಯನ್ನ ಬಗೆಹರಿಸಬೇಕು. ಏನಾದ್ರು ಒಂದ್ ಮಾಡ್ಬೇಕು. ಮಾತುಕತೆ ನಡೆದೇ ಇದ್ರೆ ಅರ್ಥ ಏನು? ಇದು ಸರಿಯಾದಂತ ನೋಡಿ ಎಲ್ಲ ಸಂಗಮೇಶ್ ಅವರೇ ನೋಡಿ. ಬಟ್ ಆದ್ರೆ ನೋಡಿ ಕುರುಬೂರ್ ಸರ್, ನಾನು ಸಂಗಮೇಶ್ ಸರ್ ಕೂಡ ಇದ್ದಾರೆ ನಮ್ಮ ಜೊತೆಯಲ್ಲಿ, ರೈತ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಾರೆ ಈ ಕಬ್ಬು ಬೆಳೆಗಾರರ ಹೋರಾಟದಲ್ಲಿ. ಸಂಗಮೇಶ್ ಅವರೇ, ಈ ರಾಜಕಾರಣಿಗಳ ಇಚ್ಛಾಶಕ್ತಿ ಅನ್ನೋದು ರೈತರ ಪರವಾಗಿ ಎಷ್ಟಿದೆ ಅನ್ನೋದಕ್ಕೆ ನೋಡಿ. ಮುಖ್ಯಮಂತ್ರಿಗಳನ್ನ ಕೇಳಿದ್ರೆ ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡ್ತಾರೆ, ಸಕ್ಕರೆ ಸಚಿವರನ್ನ ಕೇಳಿದ್ರೆ ಇಲ್ಲ ಬಿಜೆಪಿಯ ಕುರ್ಚಿ ರಾಜೀವ್ ಅವರು ಎತ್ಕಟ್ಟಿದ್ದಾರೆ, ಹಂಗಾಗಿ ರೈತರು ಇವತ್ತು ಹೋರಾಟ ಮಾಡ್ತಿದ್ದಾರೆ. ರಾಜೀವ್ ಅವರು ಕುಮ್ಮಕ್ ಕೊಡದೆ ಹೋದ್ರೆ ಹೋರಾಟಕ್ಕೆ ಬರ್ತಾನೆ ಇರಲಿಲ್ಲ. ಇದು ಯಾರು ಹೇಳ್ತಿರೋದು? ಕಾಂಗ್ರೆಸ್ ಪಕ್ಷದ ವಕ್ತಾರರಲ್ಲ, ಬದಲಾಗಿ ಸಕ್ಕರೆ ಸಚಿವರು. ಸಂಗಮೇಶ್ ಅವರೇ, ಕುರ್ಚಿ ರಾಜೀವ್ ಅವರು ಹೇಳಿದ್ರು ಅಂತ ಹೇಳಿ ಪ್ರತಿಭಟನೆ ಮಾಡ್ತಿದ್ದಾರೆ ಕಬ್ಬು ಬೆಳೆಗಾರರು. ಮೇಡಮ್ ಅವರೇ, ತಮ್ಮ ಗಮನಕ್ಕೆ ಒಂದು ವಿಚಾರ ಹೇಳ್ಬೇಕಪ್ಪ ಅಂತಂದ್ರೆ, ವಿಜಯಪುರ ಜಿಲ್ಲೆಯ ಸಚಿವರು ಅವರು ಕೂಡ ನಮ್ಮವರೇ ಇದ್ದಾರೆ. ಅವರು ವಿಶೇಷವಾಗಿ ಈ ಭಾಗದಲ್ಲಿ ಈಗ ನಮ್ಮ ಶಾಂತಕುಮಾರ್ ಸರ್ ಹೇಳಿದ್ರಲ್ಲ, ವಿಜಯಪುರ, ಬಾಗಲಕೋಟೆ ಮತ್ತು ಬೆಳಗಾವಿಯಲ್ಲಿ ಸುಮಾರು 54 ಸಕ್ಕರೆ ಕಾರ್ಖಾನೆಗಳು ಇವತ್ತಿನ ದಿನ ವರ್ಕ್ ಮಾಡ್ತಾ ಇದೆ ಮೇಡಮ್. ಈಗಾಗಲೇ ಇಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಾಗ ನಾವು ಕಬ್ಬು ಬೆಳೆಯಲಕತ್ತೀವಿ. ನಮಗೆ ನ್ಯಾಯ ಬೇಕಾಗ್ಯದ. ಪಕ್ಷಾತೀತ ಮತ್ತು ಜಾತ್ಯತೀತವಾಗಿ ನಾವು ಹೋರಾಟಕ್ಕೆ ಕರೆ ಕೊಟ್ಟಿವಿ. ಯಾವುದೇ ಪಕ್ಷದವ್ರಿಗೆ ಬರ್ರಿ ಅಂತ ನಾವು ಯಾವತ್ತೂ ಹೇಳಿಲ್ಲ, ಬರಬಾರ್ದು ಕೂಡ ನಾವು ಹೇಳಿಲ್ಲ. ಅದಕ್ಕೆ ಈ ನಿಟ್ಟಿನೊಳಗೆ ತಾವೇನದ ಹೇಳ್ತಾ ಇದ್ರಿ, ಈಗ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಭಾಳ ಜನಪರ ಕಾಳಜಿ, ರೈತಪರ ಕಾಳಜಿ ಮಾಡ್ಯಾರ ಅಂತ ಹೇಳಿದ್ರು. ಮೊನ್ನೆ ದಿನ ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಸುಮಾರು 30,000 ಕಬ್ಬು ಬೆಳೆಗಾರ ಕೊಡ್ಕೊಂಡು ವಿಧಾನಸೌಧ ಅಂದರೆ ಸುವರ್ಣಸೌಧದಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡಿ ಅವರಿಗೆ ಕೂಡ ಒಂದು ಮನವಿ ಸಲ್ಲಿಸಿ ಅದರಲ್ಲಿ ಹಲವಾರು ಬೇಡಿಕೆಗಳಿದ್ದು. ಯಾರು ಹೇಳ್ತಿದ್ರಲ್ಲ, ಕಾಂಗ್ರೆಸ್ ವಕ್ತಾರ ಈಗ ತಾನು ಹೇಳಿದ್ರು, ಇಲ್ಲ ಭಾಳ ನಾವು ಜನಪರ ಕಾಳಜಿಗಳು, ರೈತಪರ ಹೋರಾಟಗಳನ್ನು ಬೆಂಬಲಿಸಿ ನಾವೇನಾದ್ರು ಯೋಜನೆಗಳನ್ನು ತಂದೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ ನಾನು, ಹೋದ ವರ್ಷ 30,000 ಜನ ಸೇರಿದಂಥ ರೈತರಿಗೆ ಇವ್ರು ಏನದ ಕಿಮ್ಮತ್ತೆ ಕೊಡಲಿಲ್ಲ. ಒಟ್ಟಾರೆಯಾಗಿ ಸರ್ಕಾರ ಹೆಂಗಾಗಿದೆ ಅಂತಂದ್ರೆ ರೈತ ವಿರೋಧಿ ಇದ್ದಾರೆ ಇವರು. ಮಾನ್ಯ ಸಿದ್ದರಾಮಯ್ಯನವರು ಮುಂಚೆ ಎಲ್ಲ ರೈತ ಮುಖಂಡರಾಗಿ ರೈತರ ಸಮಸ್ಯೆಗಳನ್ನು ತಿಳ್ಕೊಂಡ್ರ ಅಂತೇಳಿ ನಾವೆಲ್ಲ ಬಹಳ ಅಭಿಮಾನ ಇಟ್ಟಿದ್ದೆವು. ಆದ್ರೂ ಕೂಡ ಅವ್ರು ಏನು ಹೇಳಿದ್ರು, ಕೊನೆಗೊಂದು ಮಾತಾ, ನೀವು ರೈತ ಹೋರಾಟಗಾರರು ಹೋರಾಟ ಮಾಡ್ತಿರಬೇಕು, ನಾವು ರಾಜಕಾರಣಿಗಳು ಆಶ್ವಾಸನೆ ಕೊಡ್ತಿರ್ಬೇಕು ಅಂತ ಹೇಳಿ ಎದ್ದು ಹೋಗ್ಬಿಟ್ರು. ಅವ್ರು ನಮ್ಗೆ ಕೂಡ ಮಾತಾಡೋಕೆ ಸೌಜನ್ಯ ಇಲ್ಲ ಅವರಲ್ಲಿ. ಇಂಥ ಪರಿಸ್ಥಿತಿ ಒಳಗೆ ನಾವು ಯಾವ ರೀತಿ ಒಂದು ಕಬ್ಬು ಬೆಳೆಗಾರ ಬದುಕಬೇಕು ಈ ರಾಜ್ಯದಲ್ಲಿ? ಈಗಾಗಲೇ ತಮ್ಗೆ ಗೊತ್ತಿರ್ಬೋದು, ಮೊನ್ನೆ ದಿನ ಅತ್ಯಂತ ಹೆಚ್ಚಿನ ಪ್ರಮಾಣದ ಮಳೆಯಿಂದಾಗಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಕೃಷ್ಣಾ ನದಿ ಇರ್ಬೋದು, ಭೀಮಾ ನದಿ ಇರ್ಬೋದು, ಡೋಣಿ ನದಿ ಇರ್ಬೋದು, ಸಾಕಷ್ಟು ಪ್ರಮಾಣದ ಮಳೆಯಾಗಿ ಒಟ್ಟಾರೆಯಾಗಿ ಎಲ್ಲ ಬೆಳೆಗಳು ಸಂಪೂರ್ಣ ನಾಶ ಆಗ್ಬೋದು. ಇವರು ಕೇವಲ ನೆಪ ಮಾತ್ರಕ್ಕೆ ವೈಮಾನಿಕ ಸಮೀಕ್ಷೆ ಮಾಡಿ ಹೋಗಿ ಇವತ್ತಿಗೆ 1.5 ತಿಂಗಳಾಯ್ತು. 1.5 ತಿಂಗಳಿಂದ ಕೂಡ ನಮಗೆ ಪರಿಹಾರ ಬರ್ತಾ ಇಲ್ಲ, ವಿಮಾ ಬರ್ತಾ ಇಲ್ಲ. ಇವತ್ತು ಅಳಿದುಳಿದಂಥ ಕಬ್ಬಿಗೆ ಸರಿಯಾದ ಬೆಲೆ ಇಲ್ಲಪ್ಪ ಅಂತಂದ್ರೆ ರೈತರು ನಾವು ಏನು ಮಾಡಬೇಕು? ಯಾವ ರೀತಿ ಬೆಳೆಯನ್ನು ಬೆಳಿಬೇಕು? ಅಥವಾ ಏನದ ಮೊನ್ನೆ ದಿನ ಸಚಿವರು ಯಾರೋ ಹೇಳಿದ್ರು, 10 ಎಕರೆ ನಿಮ್ದು ಕಬ್ಬು ಇತ್ತಪ್ಪ ಅಂತಂದ್ರೆ, 10 ಎಕರೆ ಜಮೀನು ಇತ್ತಂದ್ರೆ 10 ಎಕರೆ ಕಬ್ಬು ಹಾಕ್ಬೇಡ್ರಿ, ಬರೀ ಕೇವಲ 3 ಎಕರೆ ಕಬ್ಬು ಹಾಕ್ರಿ, ಉಳಿದು ದ್ರಾಕ್ಷಿ ಹಾಕ್ರಿ ಅಂತ ಹೇಳ್ತಾ ಇದ್ರು ಅವರು. ಮೇಡಮ್, ನಂದೊಂದು ಪ್ರಶ್ನೆ ಇದೆ, ಇಡೀ ರಾಜ್ಯದಲ್ಲಿ 80 ಸಕ್ಕರೆ ಕಾರ್ಖಾನೆಗಳಿಂದ ಪರ್ಮಿಷನ್ ಯಾಕೆ ಕೊಟ್ರಿ? ಇವತ್ತು ಮತ್ತೆ ಹೊಳೆ 43 ಫ್ಯಾಕ್ಟರಿಗಳನ್ನು ಹೊಸದು, ಬಿಜಾಪುರದಲ್ಲಿ 22 ಫ್ಯಾಕ್ಟರಿ ಅನುಮತಿ ಕೇಳ್ತಾ ಇದ್ದಾರೆ ಅವರು. ಲಾಭ ಇರ್ಲಿಲ್ಲಪ್ಪ ಅಂತಂದ್ರೆ ಸಕ್ಕರೆ ಕಾರ್ಖಾನೆ ಮಾಡೋದು ಅವಶ್ಯಕತೆ ಇಲ್ಲ. ಇದು ಸರ್ಕಾರ ಬೊಕ್ಕಸಕ್ಕೂ ಲಾಸ್ ಇದೆ. ನಮ್ಮ ರೈತರನ್ನ ಒಟ್ಟಾರೆಯಾಗಿ ದಾರಿ ತಪ್ಪಿಸಕತ್ತಾರೆ ಅವರು. ಇಲ್ಲ ಕಬ್ಬು ಬೆಳಿಬೇಡ ಅಂದ್ರೆ ಬಿಟ್ಬಿಡ್ತೀವಿ, ನಮ್ಗೆ ಅವಶ್ಯಕತೆ ಇಲ್ಲ, ಕಬ್ಬಿನಿಂದ ಲಾಭ ಇಲ್ಲ. ಇವತ್ತ ನಾವು ಹೇಳ್ಬೋದು, ಈಗ ಸರ್ಕಾರಿ ಕೃಷಿ ಇಲಾಖೆದಿಂದ 1 ಎಕರೆಗೆ 40 ಟನ್ ಕಬ್ಬು ಬೆಳಿತೇವಂತ ಅವ್ರದ್ದು ಆದಾಯ ಐತೆ. 40 ಟನ್ ಅಂದ್ರೆ ಇವತ್ತಿನ ದಿನ 3,000 ಹೇಳಿದ್ರೆ 1,20,000 ಆಯ್ತು. ಈ ಖರ್ಚು, ಕಾಸ್ಟ್ ಆಫ್ ಕಲ್ಟಿವೇಶನ್ ಎಲ್ಲ ಹೆಚ್ಚಾಗಿರೋದ್ರಿಂದ ನಮಗೆ 1 ಎಕರೆ ಬೆಳಿಲಕ್ಕೆ 30,000 ರೂಪಾಯಿ ಲಾಸ್ ಇದೆ ಇವತ್ತು. ಅಂಥದ್ದು ಮನಗಂಡು ಈಗ ಆದಷ್ಟು ಬೇಗನೆ ಇದನ್ನೇನದ ನೀವು ರಾಜ್ಯ ಮತ್ತು ಕೇಂದ್ರ ಜಗಳಕ್ಕಿಂತ ಒಟ್ಟಾರೆಯಾಗಿ ನಮ್ಮ ರೈತರಿಗೆ ಅಟ್ಲೀಸ್ಟ್ ಕಡಿಮೆ ಅಂದ್ರೆ 3,500 ರೂಪಾಯಿ ಕೊಡ್ರಿ ಅಂತ ಹೇಳಿ ನಾವೇನದ ನಿನ್ನೆ ದಿನ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಚುನಪ್ಪ ಪೂಜಾರಿ ನೇತೃತ್ವದಲ್ಲಿ ಕಳೆದ 7 ದಿನಗಳಿಂದ ಬೆಳಗಾವಿ ಜಿಲ್ಲೆಯ ಮುಡಲಗಿ ತಾಲೂಕಿನ ಅಲ್ಲಿ ಹೋರಾಟ ತಾವೆಲ್ಲ ನೋಡಿಬಿಡಿ. ಇಡೀ ದೇಶಾದ್ಯಂತ ಎಲ್ಲರೂ ಕೂಡ ಕಬ್ಬು ಬೆಳೆಗಾರ ಕಡೆ ನೋಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದಷ್ಟು ಬೇಗನೆ ರಾಜ್ಯ ಸರ್ಕಾರ ಇದನ್ನ ಮಧ್ಯ ವಹಿಸಿ ಇದಕ್ಕೆ ಏನದ ಪರಿಹಾರ ಕೊಡ್ಲಿಲ್ಲಪ್ಪ ಅಂತಂದ್ರ ನಾಳೆ 7ನೇ ತಾರೀಕಿನ ದಿನ ಇಡೀ ರಾಜ್ಯ ಮಾಡ್ತಿದ್ದಾರೆ ಅಂತ ಹೇಳಿ. ಕರೆಕ್ಟ್ ಸರ್, ನೀವು ಹೇಳೋದು ಮಧ್ಯಪ್ರವೇಶ ಮಾಡಬೇಕು, ಮಧ್ಯಸ್ಥಿಕೆ ವಹಿಸಬೇಕು, ಎಲ್ಲ ಸರಿಯೇ. ಸಂಗಮೇಶ್ ಸರ್, ನಾನು ಕಾಂಗ್ರೆಸ್ ವಕ್ತಾರರನ್ನು ಪ್ರಶ್ನೆ ಮಾಡ್ತೀನಿ. MB ಪಾಟೀಲ್ರು ಬರ್ತಾರೆ, ರೈತರ ಹತ್ರ ಮಾತನಾಡ್ತೀನಿ ಅಂತ, ಅಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರ ಜೊತೆ ಜಗಳ ಆಡ್ಕೊಳ್ತಾರೆ. ಇವಾಗ HK ಪಾಟೀಲ್ ಹೋಗಿದ್ದಾರೆ, ಅವ್ರ ಮಾತಿಗೆ ಕಬ್ಬು ಬೆಳೆಗಾರರು ಸ್ಪಂದಿಸ್ಲಿಕ್ಕೂ ರೆಡಿ ಇಲ್ಲ. ಯಾಕಂದ್ರೆ ಗೊತ್ತು ಅವರಿಗೆ, ಹಿಂಗೆ ಕೂಂತ ಮಾತುಕತೆ ಮಾಡಿ ಖಾಲಿ ಭರವಸೆ ಕೊಟ್ರೆ ಏನು ವರ್ಕೌಟ್ ಆಗಂಗಿಲ್ಲ ಅಂತ ಹೇಳಿ. ಮತ್ತೊಂದ್ ಕಡೆ ಆಕ್ರೋಶ ಅನ್ನೋದು ಎಷ್ಟಿದೆ ಅಂದ್ರೆ, ಸಕ್ಕರೆ ಸಚಿವರ ಪ್ರತಿಕೃತಿಗೆ ಚಪ್ಪಲಿ ಹೊಡೆದಿದ್ದಾರೆ ಸರ್. ಅದನ್ನ ನೋಡ್ಲಿಕ್ಕೆ ರಾಜ್ಯದ ಮತದಾರರಾಗಿ ನಮಗೂ ಬೇಸರ ಆಗುತ್ತೆ. ಬಟ್ ಆ ಮಟ್ಟಿಗೆ ಆಕ್ರೋಶ ಇದೆ ರೈತರಲ್ಲಿ ಅಂದ್ರೆ, ನಿಮ್ ಸರ್ಕಾರ ನೀವೇನ್ ಹೇಳಿದ್ರಲ್ಲ ಜನಪರ ರೈತರ ಪರ, ಅದಲ್ಲ ಅನ್ನೋದನ್ನ ಸಾರ್ ಹೇಳ್ತಾ ಇದೆ ವಿಜುವಲ್ಸ್ಗಳು. ನೋಡಿ, ಅವರು ಕೇಳ್ತಾ ಇರೋದು 3,500 ರೂಪಾಯಿ FRP. ಹಾಗಾಗಿ ಅದನ್ನು ಇಂಪ್ಲಿಮೆಂಟೇಷನ್ನು ಅದನ್ನು ಮಾಡಬೇಕಾಗಿರೋದು ಕೇಂದ್ರ ಸರ್ಕಾರ.
ನಾವು ಮಧ್ಯಸ್ಥಿಕೆ ವಹಿಸಿ ಅವ್ರಿಗೆ ನ್ಯಾಯಸಮ್ಮತವಾಗಿ ಏನು ಬೆಲೆ ಕೊಡಿಸ್ಬೇಕೋ ಅದನ್ನ ನಾವು ಅಲ್ಲಲ್ಲ ನೋಡಿ ಒಂದ್ ನಿಮಿಷ ಹಿರಣ್ಣ ಕರಡಿ ಅವರು ಅಲ್ಲಲ್ಲ ಒಂದ್ ನಿಮಿಷ ನಾ ನೀವು ಮಾತಾಡ್ತಿರ್ಬೇಕಾದ್ರೆ ನಾನು ಕೇಳಿಸ್ಕೊಂಡಿದ್ದೀನಿ. ದಯವಿಟ್ಟು ನನಗೆ ಅವಕಾಶ ಕೊಡಬೇಕು. ಅಲ್ಲಲ್ಲ ದಯವಿಟ್ಟು ನೀವು ಬಿಜೆಪಿ ಅವರು ರೈತರ ಪರವಾಗಿಲ್ಲ, ನೀವು ರೈತರ ಬಗ್ಗೆ ಮಾತಾಡುವ ನೈತಿಕತೆ ಕಳ್ಕೊಂಡ್ಬಿಟ್ಟಿದ್ದೀರಾ. ರೈತರ ಬಗ್ಗೆ ಮಾತನಾಡುವ ನೈತಿಕತೆ ಬಿಜೆಪಿ ಅವ್ರಿಗಿಲ್ಲ. ರೈತರಿಗೆ ಗುಂಡೊಕ್ಕಿ ಕೊಂದಿರುವುದು ರೈತರ ಪಕ್ಷ, ಬಿಜೆಪಿ ಪಕ್ಷ. ಹಾವೇರಿಯಲ್ಲಿ ರೈತರನ್ನ ಗೋಲಿಬಾರ್ ಮಾಡಿದಿರಾ, ಪಂಜಾಬ್ ಸಿಲ್ಕಿ ಬಾರ್ಡ್ರಲ್ಲಿ ರೈತರನ್ನ ಮಾತಾಡುವ ನೈತಿಕತೆ ಇಲ್ಲ ಮೇಡಮ್. ನೈತಿಕತೆ ಅಲ್ಲ ಸರ್, ನಿಮ್ಮ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಹೇಳಿ. ನೀವು ಬಿಜೆಪಿ ಬಿಟ್ಬಿಡಿ, ಜನಪಾಠ ಕಲಿಸಿ ವಿರೋಧ ಪಕ್ಷದಲ್ಲಿ ತೋರಿಸಿದ್ದಾರೆ. ನಿಮ್ಮ ಪಕ್ಷ ಸರ್ಕಾರದಲ್ಲಿ ನಿಂತ್ಕೊಂಡು ಸ್ಪಂದಿಸ್ತಿರುವ ಪರಿ ಬಗ್ಗೆ ಹೇಳಿ. ನೀವು ಹೇಳಿದ್ ಕರೆಕ್ಟ್ ಸರ್, FRP ಕೇಂದ್ರ ಸರ್ಕಾರ ನಿಗದಿ ಮಾಡುತ್ತೆ ಹೌದು, ಬಟ್ ದುಡ್ಡು ಕೊಡ್ಬೇಕಾಗಿರೋದು ಯಾರು ಸರ್? ಕೇಂದ್ರ ಸರ್ಕಾರನಾ? ನೋಡಿ, ಸಕ್ಕರೆ ಕಾರ್ಖಾನೆ ಕಡಾಡಿ ಸರ್, ನಿಮ್ ವಾಯ್ಸ್ ಅಲ್ಲಿ ಒಂಚೂರು ಡಿಸ್ಟರ್ಬೆನ್ಸ್ ಇದೆ, ಅದು ಆಡಿಯೋ. ಕಡಾಡಿ ಸರ್, ನಿಮ್ಮ ವಾಯ್ಸ್ ಸರಿಯಾಗಿ ತಲುಪ್ತಾ ಇಲ್ಲ, ಅದೊಂಚೂರು ಟೆಕ್ನಿಕಲ್ ಎರರ್ ಇದೆ, ಅದನ್ನ ಕರೆಕ್ಟ್ ಮಾಡ್ಕೊಂಡ್ಬಿಡ್ತೀವಿ. ಕಶ್ಯಪ್ ಸರ್, ಮತ್ತೊಮ್ಮೆ ಹೇಳ್ತಿದ್ದೀನಿ, FRP ದರವನ್ನ ನಿಗದಿ ಮಾಡೋದು ಕೇಂದ್ರ ಸರ್ಕಾರ ಆದ್ರೂ ಕೂಡ ರೈತರ ಕೈಗೆ ದುಡ್ಡು ಕೊಡಬೇಕಾಗಿರೋದು ಸಕ್ಕರೆ ಕಾರ್ಖಾನೆಯ ಮಾಲೀಕರು. ಕೇಂದ್ರ ಸರ್ಕಾರ ಕೊಡೋದಲ್ಲ, ಅದನ್ನ ಕೊಡ್ತಿಲ್ಲ ಅವರು. ಸರ್ಕಾರ ಕೊಡೋ ಹಾಗೆ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತಿಲ್ಲ. ಅದನ್ನೇ ಹೇಳ್ತಾ ಇರುವುದು ನಾನು. ಮುಖ್ಯಮಂತ್ರಿಗಳು HK ಪಾಟೀಲ್ ಅವ್ರನ್ನ ಇವತ್ತು ಏನಪ್ಪ ಬೆಳಗಾಂ ಕಳಿಸಿದ್ರು. ರೈತರೊಂದಿಗೆ ಸಂಧಾನ ಮಾಡ್ಬಿಟ್ಟು ಅವ್ರ ಸಮಸ್ಯೆ ಏನೇನಿದೆ ಅಂತ ಮನವಿ ಬಗೆಹರಿಸಿ ಅಂತ ಕಳಿಸಿದ್ರು. ಇವತ್ತು ಮೀಟಿಂಗ್ ಮಾಡಿದ್ದಾರೆ, ಸಂಧಾನ ವಿಫಲವಾಗಿದೆ. ನಾಳಿದ್ದು ಅವ್ರು ಏನು ಬೇಡಿಕೆ ಇದೆ, ನಾವು ನಮ್ಮ ಹಂತದಲ್ಲಿ ಏನೇನು ಬಗೆಹರಿಸ್ಬೇಕೋ ಅದು ನಾವು ಬಗೆಹರಿಸಲಿಕ್ಕೆ ನಾವು ಪೂರ್ವ ವಿ ವಿಲ್ ಗಿವ್ 200% ಅವ್ರ ರೈತರ ಬೇಡಿಕೆಯನ್ನು ನಮ್ಮ ಸರ್ಕಾರದ ಮಟ್ಟದಲ್ಲಿ ಏನೇನು ಬಗೆಹರಿಸಬೇಕೋ ಅದನ್ನ ನಾವು ಬಗೆಹರಿಸಲಿಕ್ಕೆ ನಾವು ಕ್ರಮ ಕೈಗೊಳ್ತೀವಿ. ಅದರ ಎರಡು ಮಾತಿಲ್ಲ. ಬಿಜೆಪಿ ಅವರು ಡೋಂಗಿ ತರ ಬಿಡಬೇಕು. ಸತೀಶ್ ಅವರೇ ಒಂದ್ ನಿಮಿಷ. ಕಡಾಡಿ ಸರ್ ನೀವು ಉತ್ತರ ಕೊಟ್ರಿ, ಕಡಾಡಿ ಸರ್ ಅವ್ರು ಹೇಳ್ತಿದ್ದಾರೆ, ಕೇಳಿಸ್ಕೊಳ್ಳೋ ವ್ಯವಧಾನ ಇರ್ಲಿ. ಸತೀಶ್ ಸರ್ ಬರ್ತೀನಿ ವಾಪಸ್. ಕಡಾಡಿ ಸರ್ ನೋಡಿ ಮೇಡಮ್, ಈಗ ಅವ್ರು ಏನ್ ಪಾಪ ಕಬ್ಬು ಬೆಳೆಗಾರರಲ್ಲ, ಅವರು ಪಾರ್ಟಿಯಿಂದ ಏನೋ ಕಳ್ಸಿದಾರಂತ ಹೇಳಿ ಮಾತಾಡ್ತಾ ಇದಾರ. ನಾನು ಒಂದು ಕೇಳಲಿಕ್ಕೆ ಬಯಸ್ತೇನೆ ಅವ್ರಿಗೆ. ಇಡೀ ದೇಶದಾದ್ಯಂತ ಒಂದೇ FRP ಇರೋದು ಕೇಂದ್ರ ಸರ್ಕಾರಕ್ಕೆ. ಆ ಒಂದೇ FRP ಇದ್ರು ಕೂಡ ಪಕ್ಕದ ಮಹಾರಾಷ್ಟ್ರದಲ್ಲಿ 3,500 ಕೋಟಿ ಟ್ಯಾಕ್ಸ್ ಸಾಧ್ಯ ಆಯ್ತು. ಇವತ್ತೇನೆ ವೇದಗಂಗಾ ದೂಧಗಂಗಾ ಸಕ್ಕರೆ ಕಾರ್ಖಾನೆಯವರು 3,640 ರೂಪಾಯಿ ಘೋಷಣೆ ಮಾಡ್ಲಿಕ್ಕೆ ಹ್ಯಾಂಗ್ ಸಾಧ್ಯ ಆಯ್ತು. ನೀವು ಗುಜರಾತ್ ನಲ್ಲಿ 4,000 ರೂಪಾಯಿ ಕೊಡ್ಲಿಕ್ಕೆ ಹ್ಯಾಂಗ್ ಸಾಧ್ಯ ಆಯ್ತು. ಪಂಜಾಬ್ ನಲ್ಲಿ ಕೂಡ ಎಲ್ಲಿ ವರದಿ ನೋಡಿದೆ ನಾನು, ಅಲ್ಲಿ ಕೂಡ 4,000 ರೂಪಾಯಿ ತಗೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಯ್ತು. ಅಂದ್ರೆ ಕೊಡ್ಲಿಕ್ಕೆ ಸಾಧ್ಯ, ನಿಮಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಸರ್ ಅಷ್ಟು ಕೊಟ್ಟು ಬಿಟ್ರೆ, ಅಲ್ಲಲ್ಲ ಕಡಾಡಿ ಸರ್, ಇಲ್ಲ ನಿಮ್ಗೆ ಕೇಳ್ತಿದೀನಿ ಅಷ್ಟು ಕೊಟ್ಟು ಬಿಟ್ರೆ, ಉತ್ತರ ಪ್ರದೇಶ, ಹರಿಯಾಣ, ಮಹಾರಾಷ್ಟ್ರದಂಗ್ ಕೊಟ್ಟು ಬಿಟ್ರೆ ಇಲ್ಲಿನ ಸಕ್ಕರೆ ಕಾರ್ಖಾನೆ ಮಾಲೀಕರು ಪ್ರೈವೇಟ್ ಜೆಟ್ ಅಲ್ಲಿ ಓಡಾಡಕ್ಕಾಗತ್ತಾ ಸರ್? ಅವ್ರ ಮಕ್ಕಳನ್ನ MP MLA ಎಲೆಕ್ಷನ್ ಗೆಲ್ಸಕ್ಕಾಗತ್ತಾ? ಮುಖ್ಯ ಅಲ್ಲೇ ಅದನ್ನ ಮಾತಾಡ್ತಾ ಇಲ್ಲ ಅವರು. ಅವ್ರ ಪಾಪ ಕಬ್ಬು ಕಷ್ಟನೂ ಗೊತ್ತಿಲ್ಲ, ಸುಖನೂ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲದೆ ಮಾತಾಡ್ತಾ ಇದ್ದಾರೆ. ನಾನು ಹೇಳೋದು ಏನಂದ್ರೆ, ಯಾವುದೇ ರಾಜ್ಯದಲ್ಲಿ ಒಂದು ಕಬ್ಬಿನ ಉತ್ಪಾದನೆಗೆ ಕಾರ್ಖಾನೆ ಮಾಲೀಕ ಕೇವಲ ಕಾರ್ಖಾನೆ ಮಾಡ್ಲಿಕ್ಕೆ ಅಷ್ಟೇ ದುಡ್ಡು ಹಾಕ್ತಾನೆ. ವರ್ಕಿಂಗ್ ಕ್ಯಾಪಿಟಲ್ ಹಾಕಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ರೈತರು ಫ್ರೀಯಾಗಿ ಕಬ್ಬು ಕೊಡ್ತಾರೆ. ಯಾವಾಗ ಅವ್ರು ಫ್ರೆಶ್ ಮಾಡಿ ಮಾರ್ಕೆಟ್ಗೆ ಸಕ್ಕರೆ ಕಳಿಸಿದ ಮೇಲೆ ನಮ್ಮ ಬೆಲೆ ಬರುವಂತದ್ದು. ಹೀಗಾಗಿ ಇಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಇಲ್ಲಿ ನಡೆಸ್ತಾರೆ ಸಕ್ಕರೆ ಕಾರ್ಖಾನೆಗಳ. ಒಂದು ಎರಡನೇದು ನಾವು ಇಥನಾಲ್ ಇರ್ಬೋದು, ವಿದ್ಯುತ್ ಇರ್ಬೋದು, ಮತ್ತು ಈ ಸ್ಪಿರಿಟ್ ಇರ್ಬೋದು. ಈ ಮೇಜರ್ 3ರಲ್ಲಿ ಬಹಳ ದೊಡ್ಡ ಪ್ರಮಾಣದ ಉತ್ಪಾದನೆ ಬರ್ತದೆ. ಅಲ್ಲಿಯೂ ಕೂಡ ನಮ್ಗೆ 70% ಶೇರ್ ಕೊಡ್ಬೇಕಾಗ್ತದೆ ರೈತರಿಗೆ. ಅದ್ರ ಬಗ್ಗೆ ಸರ್ಕಾರ ಚಕಾರ ಇರ್ತಾ ಇಲ್ಲ, ಅದ್ರ ಬಗ್ಗೆ ಕೂಡ ಮಾತಾಡ್ಬೇಕಾಗ್ತದ. ಒಂದು ಜವಾಬ್ದಾರಿತ ಸಕ್ಕರೆ ಸಚಿವರಾಗಿ ಮುಖ್ಯಮಂತ್ರಿಗಳು ಎಲ್ಲಾ ಕಾರ್ಖಾನೆಗಳ ಮಾಲೀಕರ ಅಥವಾ ಚೇರ್ಮನ್ ಸಭೆ ಕರೆದು ರೈತರಿಗೂ ಕೂಡ ಅಭಿಪ್ರಾಯ ತಗೊಂಡು ದರ ನಿರ್ಣಯ ಮಾಡಬೇಕಾಗಿತ್ತು. ಅದನ್ನ ಮಾಡ್ಲಿಲ್ಲ. ಇವತ್ತು ಕೇವಲ ನೀವು ಮನಸ್ಸು ಜೀಕ್ ಹೋಗಿದ್ರಿ, ರೈತರ ಜೀಕ್ ಹೋಗಿದ್ರಿ. ಇದು ಸರಿನಾ? ನೀವು ಕಾರ್ಖಾನೆ ಮುಚ್ಚಬೇಕಾಗಿತ್ತು. ಮಾಲೀಕರ ಸಭೆ ಕರೆದಿದ್ರ. ನಮ್ ಜೊತೆಯಲ್ಲಿ ಸತೀಶ್ ಕಡತನಮಲೆ ಅವರು ಜಾಯ್ನ್ ಆಗಿದ್ದಾರೆ, ಬಿಜೆಪಿ ವಕ್ತಾರರು. ಒಂದೇ ಗಳಿಗೆ ಕಡಾಡಿ ಸರ್,
ಸತೀಶ್ ಅವರೇ ನೋಡಿ, ರಾಜ್ಯ ಸರ್ಕಾರ ಯಾವುದೇ ಪಕ್ಷ ಇರಲಿ, ನೇರವಾದ ಪ್ರಶ್ನೆ ಇಷ್ಟೇನೇನೆ. ಈಗ 10 ಲಕ್ಷ ಟನ್ನಷ್ಟು ಕಬ್ಬನ್ನ ನೆರೆಯ ಮಹಾರಾಷ್ಟ್ರಕ್ಕೆ ಅನಿವಾರ್ಯವಾಗಿ ಮಾರ್ಕೊಂಡಿದ್ದಾರೆ ನಮ್ಮ ರಾಜ್ಯದ ರೈತರು. ಇದು ಕೇವಲ ಕಬ್ಬು ಹೋಗಿದ್ದಲ್ಲ ಸರ್, ನಮ್ಮ ರಾಜ್ಯದ ಬೊಕ್ಕಸಕ್ಕೆ ಸೇರಬೇಕಾಗಿರೋ GDP ಒಂದು ವರ್ಷಕ್ಕೆ, ಕಶ್ಯಪ್ ಸರ್ ನೀವು ಕೇಳಿಸ್ಕೊಳ್ಬೇಕು, ವಾರ್ಷಿಕವಾಗಿ 8ರಿಂದ 10% ಆಫ್ ದ GDP ಇಸ್ ಫ್ರಮ್ ದ ಕಬ್ಬು. ಅದರಿಂದ ಬರ್ತಾ ಇರುವ ಬೈ ಪ್ರಾಡಕ್ಟ್ಸ್. ಅಂದ್ರೆ ನಾವು ಕಬ್ಬನ್ ಮಾತ್ರ ಕಳ್ಕೊಳ್ತಿರೋದಲ್ಲ, ನಮ್ಮ ರಾಜ್ಯದ GDP ಕೂಡ ಹೊಡ್ತಾ ಬೀಳ್ತಿದೆ. ಇಷ್ಟು ಮಿನಿಮಮ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಸರ್ಕಾರಗಳಿಗೆ ಅಂತಂದ್ರೆ ಕಬ್ಬು ಬೆಳೆಗಾರರು ಮತ್ತೆ ಇನ್ನೇನು ಮಾಡ್ಬೇಕು ಬೀದಿಗಿಳಿದಲೆ ಅಂತ ಹೇಳಿ. ನೋಡಿ, ಅವಾಗಲೇ ಹೇಳ್ತಾ ಇದ್ರು ಕಾಂಗ್ರೆಸ್ ವಕ್ತಾರರು ಬಹುಶಃ ವ್ಯವಸಾಯ ಮಾಡಿಲ್ಲ ಅನಿಸುತ್ತೆ. ನನ್ನ ಪ್ರಕಾರ ಎಲ್ಲ ಕಬ್ಬಿನ ಬಗ್ಗೆ ಪ್ರಾಥಮಿಕ ಮಾಹಿತಿ ಅವ್ರಿಗಿಲ್ಲ ಅನಿಸುತ್ತೆ. ಕಬ್ಬಿನ ಮಾರಾಟಗಾರರು BJP ಅವರು ಕೇಂದ್ರ ಸರ್ಕಾರ ಕೊಡಬೇಕಿತ್ತು ಅಂತ ಹೇಳೋಕೆ ಮೊದಲು ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಸರ್ಕಾರಗಳು ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ವೆರಿ ಕ್ಲಿಯರ್ ಆಗಿರ್ತಕ್ಕಂಥದ್ದು 4,500 ರೂಪಾಯಿವರೆಗೂ ಕೊಡ್ಲಿಕ್ಕೆ ಸಾಧ್ಯ ಆಗಿದೆ ಅಂತಂದ್ರೆ, ಇಲ್ಲಿರ್ತಕ್ಕಂಥ ಕಬ್ಬಿನ ಕಾರ್ಖಾನೆಗಳ ಮೇಲೆ ಇವರು ಮಾತುಕತೆಯನ್ನ ಮಾಡಿ ರೈತರಿಗೆ ಕೊಡಬೇಕಾದಂಥ ಬಾಕಿಯನ್ನ ಕೂಡ ಕೊಡಿಸ್ಬೇಕಾಗಿತ್ತು. ಮತ್ತೆ ಏನ್ MRP ಇತ್ತು ಅದನ್ನು ಕೂಡ ಕೊಡಿಸ್ತಕ್ಕಂಥ ಕೆಲಸವನ್ನ ಸರ್ಕಾರ ಈಗಾಗಲೇ ಮಾಡಬೇಕಿತ್ತು. ಅವ್ರು ಹೇಳ್ತಾ ಇದ್ರು ನಾವಿಲ್ಲ ಮಾತುಕತೆಗೆ ಹೋಗಿದ್ವು. ರೈತರು ಬೀದಿಗಿಳಿದ ಮೇಲೆಲ್ಲ ಮಾತುಕತೆ ಮಾಡ್ತಕ್ಕಂಥದ್ದು. ರೈತನ ಆರ್ಥಿಕ ಪರಿಸ್ಥಿತಿ ಏನಿದೆ, ಅವನ ಬೆಳವಣಿಗೆ ಖರ್ಚಾಗ್ತಕ್ಕಂಥ ಎಷ್ಟು ಖರ್ಚಾಗ್ತದೆ, ಅವನು ಎಷ್ಟು ನಷ್ಟದಲ್ಲಿದ್ದಾನೆ ಇವತ್ತು ಅಂತಕ್ಕಂಥ, ಅವನು ಯಾವ ಪರಿಸ್ಥಿತಿಯಲ್ಲಿ ಇದ್ದಾನೆ ಅಂತಕ್ಕಂಥದನ್ನ ಗಂಭೀರವಾಗಿ ಸರ್ಕಾರ ಚಿಂತನೆಯನ್ನ ಮಾಡಬೇಕಾಗಿತ್ತು. ಚಿಂತನೆಯನ್ನ ಮಾಡದೆ ಸರ್ಕಾರ ಅವರು ಮಹಾರಾಷ್ಟ್ರಕ್ಕೆ ಕಳಿಸಿದ ನಂತರ ಬೀದಿಗಿಳಿದು ದೊಡ್ಡ ಹೋರಾಟವನ್ನು ಮಾಡ್ತಾ ಇರಬೇಕಾದ್ರೆ ಸಂದರ್ಭದಲ್ಲಿ ಮೀನಾಮೇಷವನ್ನು ಎಣಿಸಿ 1 ವಾರ ಆದಮೇಲೆ ನಾವು ಹೋಗಿ ಮಾತುಕತೆ ಮಾಡ್ತೀವಿ, ಬೇಕಾಬಿಟ್ಟಿಗೆ ಹೋಗ್ತಕ್ಕಂಥದ್ದು, 12 ಗಂಟೆ ಬರ್ತೀವಿ ಅಂತ ಹೇಳ್ತಕ್ಕಂಥದ್ದು, 4 ಗಂಟೆ ಬರ್ತೀವಿ ಅಂತ ಹೇಳ್ತಕ್ಕಂಥದ್ದು. ಸರ್ಕಾರಕ್ಕೆ ಜವಾಬ್ದಾರಿ ಇರ್ತಕ್ಕಂಥ ಸರ್ಕಾರ ಯಾವತ್ತೂ ಕೂಡ ಈ ರೀತಿ ನಡ್ಕೊಳ್ಳೋದಿಲ್ಲ. ರೈತರ ಬಗ್ಗೆ ಆಸಕ್ತಿ ಇಲ್ದಿರೋದ್ರಿಂದ ಈ ರೀತಿ ಮಾಡ್ತಕ್ಕಂಥದ್ದು. ಕಾಂಗ್ರೆಸ್ ಸರ್ಕಾರ ಇದೇ ಫಸ್ಟ್ ಅಲ್ಲ, ಲಾಸ್ಟ್ ಇಯರ್ ಕೂಡ ಈ ಸಮಸ್ಯೆ ಆಗಿತ್ತು. ಲಾಸ್ಟ್ ಇಯರ್ ಕೂಡ ಎಚ್ಚೆತ್ಕೊಳ್ತಕ್ಕಂಥ ಅವಕಾಶ ಇತ್ತು ನಿಮಗೆ. ಸರ್ಕಾರ ಮೇಜರ್ ನಡೆಸ್ತಕ್ಕಂಥ ಸರ್ಕಾರಿ ಕಾರ್ಖಾನೆಗಳು ಯಾವ್ಯಾವಿದಾವೆ? ಸಕ್ಕರೆ ಕಾರ್ಖಾನೆಗಳು ಬಿಜೆಪಿ ಅವ್ರದ್ದು ಇದೆ ಸರ್, ಬಿಜೆಪಿ ಅವ್ರದ್ದು ಇದೆ. ನೀವು ಅದನ್ನು ಗಮನದಲ್ಲಿ ಇಟ್ಕೊಂಡು ಹೇಳ್ಬೇಕು. ನೋಡಿ, ಒಂದು ನಿಮಿಷ ಇರಿ, ಒಂದು ನಿಮಿಷ ನೀವು ಮಾತಾಡ್ಬೇಕಲ್ಲ. ಬಿಜೆಪಿ ಪಕ್ಷದವರಿಗೆ ರೈತರಿಗೆ ಬಗ್ಗೆ ರಾಜಕೀಯ ಕಚ್ಚಾಟ. ಆಯ್ತು, ವಾಪಸ್ ಬನ್ನಿ. ಕುರುಬೂರ್ ಶಾಂತಕುಮಾರ್ ಸರ್, ಆಯ್ತು ಸರ್, ರಾಜಕಾರಣಿಗಳ ಬಂಡವಾಳವನ್ನ ಕಶ್ಯಪ್ ಸರ್ ಹಾಗೆ ಸತೀಶ್ ಅವರೇ, ನಿಮ್ಮಿಬ್ಬರ ಕೈಂಡ್ ರಿಕ್ವೆಸ್ಟ್, ನಿಮ್ಮಿಬ್ಬರ ಅಲ್ಲಲ್ಲ ಸತೀಶ್ ಸರ್, ಆಯ್ತು ನೀವು ಮಾತನಾಡ್ತೀರಿ, ಇಬ್ಬರದು ವಾಯ್ಸ್ ಅನಿವಾರ್ಯವಾಗಿ ಕಟ್ ಮಾಡ್ಬೇಕಾಗತ್ತೆ, ಅನಿವಾರ್ಯವಾಗಿ ಕಟ್ ಮಾಡ್ಬೇಕಾಗತ್ತೆ. ಎಲ್ರು ಅವರೇ ಸರ್, ನಿಮ್ಮ ರಾಜಕೀಯ ಪಕ್ಷಗಳ ಮುಖಂಡರ ಬಂಡವಾಳ. ಆಯ್ತು ಸತೀಶ್ ಅವರೇ, ಕಶ್ಯಪ್ ಅವರೇ, ಕುರುಬೂರ್ ಸರ್ ಮಾತ್ರ ಆನ್ ಏರ್, ಅವ್ರದ್ದು ಮಾತ್ರ ವಾಯ್ಸ್ ಆನ್ ಏರ್, ನಿಮ್ಮಿಬ್ಬರದು ವಾಯ್ಸ್ ಆನ್ ಏರ್ ಹೋಗ್ತಿಲ್ಲ. ಸತೀಶ್ ಅವರೇ, ನಿಮ್ ವಾಯ್ಸ್ ಆನ್ ಏರ್ ಹೋಗ್ತಾ ಇಲ್ಲ. ಕುರುಬೂರ್ ಸರ್, ರಾಜಕಾರಣಿಗಳು ಪಕ್ಷಾತೀತವಾಗಿ ಅವ್ರ ಬಂಡವಾಳ ಏನು ಅನ್ನೋದನ್ನ ಇವತ್ತು ರೈತರು ಅಷ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿರೋದು ನೋಡಿದ್ರೇನೆ ಗೊತ್ತಾಗುತ್ತೆ. ಈ ರಾಜಕೀಯ ಕಚ್ಚಾಟ ಪಕ್ಕಕ್ಕೆ ಇಟ್ಬಿಟ್ಟು ರೈತರಿಗೆ ಆಗ್ತಾ ಇರೋ ಹೊರೆ ಸರ್, ಕೇವಲ ಈ ಬೆಳೆಗೆ ತಗುಲುವ ವೆಚ್ಚ ಮಾತ್ರ ಅಲ್ಲ, ಅದನ್ನ ಕಟಾವು ಮಾಡಿ ಟ್ರಾನ್ಸ್ಪೋರ್ಟ್ ಮಾಡೋ ವೆಚ್ಚ, ಇನ್ನು ಖರೀದಿ ಮಾಡುವಲ್ಲಿ ಡಿಲೇ ಆದ್ರೆ ಅದಕ್ಕೆ ತಗುಲುವ ವೆಚ್ಚ, ಅದಾದ್ಮೇಲೆ ಇವರು ಕಾರ್ಖಾನೆಗೆ ತಲುಪಿಸಿ ಆದ್ಮೇಲೂ ಕೂಡ ವರ ಕೊಟ್ಟಂಗೆ ಕಾಯ್ಬೇಕು. ಇವಾಗ ಕೊಡ್ತಾರಾ ಬಿಲ್ ಕ್ಲಿಯರು, ಇವಾಗ ಕೊಡ್ತಾರಾ ಬಿಲ್ ಕ್ಲಿಯರು ಅಂತ ಹೇಳಿ, ಇದೆಲ್ಲ ಸೇರಿ ಇವತ್ತು ಆಕ್ಚುಲಿ ಕಬ್ಬು ಬೆಳೆಗಾರರ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ನೋಡಿ ಮೇಡಮ್, ಈಗ ರೈತರಲ್ಲಿ ಒಂದು ಮನವಿ ಮಾಡ್ತೀನಿ. ಬಹಳ ಶಾಂತಿಯುತವಾಗಿ ಚಳುವಳಿ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಶಾಂತಿ ಭಂಗ ಆಗುವಂತ ಕೆಲಸ ರೈತರು ಮಾಡಬಾರ್ದು. ಒಳ್ಳೆ ಚಳುವಳಿ ನಡೀತಾ ಇದೆ. ಸರ್ಕಾರನ ಮಣಿಸುವಂತ ಕೆಲಸ ಎಲ್ಲ ಮಾಡಬಾರ್ದು ರೈತರು. ನಾನು ಮನವಿ ಮಾಡ್ತೇನೆ, ಶಾಂತಿಯುತವಾಗಿ ಚಳುವಳಿ ಮಾಡ್ತಾ ಇದ್ದೀನಿ. ರಾಜ್ಯದ ರೈತರು ನಿಮ್ ಜೊತೆ ನಾವು ಇದ್ದೀವಿ. ಒಂದು. ಎರಡನೇದಾಗಿ ಸರ್ಕಾರ ಕೂಡ ನಿರ್ಲಕ್ಷ್ಯತನ ತೋರಬಾರ್ದು. ಯಾಕೆಂದ್ರೆ ರೈತರ ಕಷ್ಟ ಏನು ಅಂತಂದ್ರೆ, 1 ವರ್ಷ ಕಬ್ಬು ಬೆಳಿಬೇಕಾದ್ರೆ ಅವನು ಎಷ್ಟು ಕಷ್ಟ ಪಡ್ತಾನೆ ಅಂತ ರೈತರು ಮಾತ್ರ ಗೊತ್ತು. ಇವತ್ತು ಬೆಲೆ ನಿಗದಿ ಮಾಡೋ ಅಂತಲ್ಲಿ 1 ಟನ್ ಕಬ್ಬಿಂದ 120 kg ಸಕ್ಕರೆ ಬರ್ತದೆ, 300 ಸಿಪ್ಪೆ ಬರ್ತದೆ, 300 kg ಸಿಪ್ಪೆಗೆ 1,000 ರೂಪಾಯಿ ಆಗ್ತದೆ. 120 kg ಸಕ್ಕರೆಗೆ ನಾನ್ 4,500 ರೂಪಾಯಿ ಸಕ್ಕರೆ ಬೆಲೆ ಅಂದ್ರೆ ಎಷ್ಟಾಯ್ತು? 5,000 ಚಿಲ್ಲರೆ ರೂಪಾಯಿ ಆಯ್ತು. ಸಿಪ್ಪೆ ಸೇರಿದ 6,000 ಚಿಲ್ಲರೆ ಆಯ್ತು. 40 kg ಮೊಲಾಸಿಸ್ ಬರ್ತದೆ, ಅದು 1,000 ರೂಪಾಯಿ ಆಗಿ 7,000 ಚಿಲ್ಲರೆ ರೂಪಾಯಿ ಆಯ್ತು. ಇವತ್ತು ಕಬ್ಬನ್ನು ಉತ್ಪಾದನೆ ಮಾಡ್ಲಿಕ್ಕೆ, ಸಕ್ಕರೆ ಮಾಡ್ಲಿಕ್ಕೆ 1,200 ರೂಪಾಯಿ ಖರ್ಚಾಯ್ತದೆ. 3,500 ಕೊಡೋದು ರೈತರಿಗೆ ನಷ್ಟ ಏನಾಗೋದಿಲ್ಲ. ಆದ್ರೆ ರೈತರ ರಕ್ಷಣೆ ಮಾಡ್ತೀವಿ ಅನ್ನುವಂತ ವಿಚಾರನ
ಮಾಲೀಕರು ಮುಂದಾಗಬೇಕು. ಇಲ್ಲ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಇದಕ್ಕೆ ಮಧ್ಯ ಪ್ರವೇಶ ಮಾಡಿ ಈ ನಿರ್ಧಾರ ಮಾಡಬೇಕು. ನೀವು ಯಾವುದೇ ಕಾರಣಕ್ಕೂ ಹಿಂದೆ ಹೋಗೋ ಪ್ರಶ್ನೆ ಇಲ್ಲ. ರೈತರು ಕೇಳ್ತಕ್ಕಂಥ ಬೆಲೆ ನ್ಯಾಯಯುತವಾಗಿದೆ, ಬೆಲೆ ಕೊಡ್ಲೇಬೇಕು ಅಂತ ಹೇಳಿ ಕಠಿಣ ಸೂಚನೆ ಕೊಡಬೇಕು. ನಿಜ ನಿಜ. ಸಂಗಮ ಸರ್, ಈಗ ನವೆಂಬರ್ 1ಕ್ಕೆ ಪ್ರಾರಂಭ ಆಗ್ಬೇಕಾಗಿತ್ತು ಫ್ಯಾಕ್ಟರಿಗಳು, ಬಟ್ ಇವಾಗ ಅದು ಡಿಲೇ, ಮತ್ತಷ್ಟು ಮೀಟಿಂಗ್ ಗೊಂದಲಾಗಿ ಯಾವತ್ತಿಗೆ ಅಂತ ಆಗಿದೆ ಸರ್ ಇವಾಗ? ಮೇಡಮ್ ಈಗ ನವೆಂಬರ್ 1 ಸಂಗಮೇಶ್ ಸರ್ ಏನ್ ಮೇಡಮ್ ಅದು ಒಟ್ಟ ಕ್ಲಿಯರಿಟಿ ಇಲ್ಲ. ಈಗ ಇವತ್ತು ನಮ್ಮ ಬಿಜಾಪುರ ಹೋರಾಟಕ್ಕೆ ಎಂ ಬಿ ಪಾಟೀಲ್ರು ಬಂದ್ರು, ಕೇವಲ ನೆಪ ಮಾತ್ರಕ್ಕೆ ನಮ್ಮ ರಾಜ್ಯ ಸರ್ಕಾರದಿಂದ ಬಂದಿ ನಾವು ಪ್ರತಿನಿಧಿಗಳಾಗ ಅಂತ ಹೇಳಿದ್ರು. ನಮ್ಮ ಮನವಿಯನ್ನ ಕೊಡ್ರಿ, ನಾ ಹೋಗಿ ರಾಜ್ಯ ಸರ್ಕಾರ ತಲುಪಿಸ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಂತ ಹೇಳಕ್ಕೆ ಹೋದ್ರು ಅವರು. ನಾವು ಹೇಳಿದ್ವಿ ನಿಮ್ಮ ಮನವಿನೂ ಕೊಡಂಗಿಲ್ಲ, ಏನು ಅವಶ್ಯಕತೆ ಇಲ್ಲ, ನೀವು ಹೋಗ್ಬಿಡ್ರಿ ಅಂತ ಹೇಳಿದ್ವು. ಕಾರ್ಖಾನೆಗಳು ಕೆಲಸ ಪ್ರಾರಂಭ ಮಾಡೋದ್ರಲ್ಲಿ ಡಿಲೇ ಆದ್ರೆ ರೈತರಿಗಾಗೋ ಸಮಸ್ಯೆ ಏನು ಅಂತ ಹೇಳಿ ಹೇಳ್ಬೋದು ಮೇಡಮ್. ಏನಿಲ್ಲ ಇವರು ಮೇಡಮ್ ಈಗ ಮೇಡಮ್ ಈಗ ಬಹಳ ದಿನ ಆಯ್ತಪ್ಪ ಅಂತಂದ್ರೆ ಅದ್ರದ್ದು ಹ್ಯೂಮಿಡಿಟಿ ಕಡಿಮೆ ಆಗ್ತದೆ ಸರ್ ಮೇಡಮ್, ಕಾಟ ಕಡಿಮೆ ಆಗ್ತದೆ, ಅದರಿಂದ ಲಾಸ್ ಆಗ್ತದೆ. ಅದೇ ರೀತಿಯಾಗಿ ನಮ್ಮ ರೈತರು ಮತ್ತು ರೈತ ಹೋರಾಟಗಾರರ ನಡುವೆ ಜಗಳ ಆಗ್ತದೆ ಮೇಡಮ್. ಕಬ್ಬು ಬೆಳೆಗಾರರು ಮತ್ತು ಅವ್ರ ನಡುವೆ ಜಗಳ ಹಚ್ಚಲಾಕತ್ತಾರೆ ಇವರು. ರಾಜ್ಯ ಸರ್ಕಾರ ಕೂಡಲೇ ಮಧ್ಯಪ್ರವೇಶ ಮಾಡಿ ಇದಕ್ಕೊಂದು ಇತ್ಯರ್ಥ ಕಾಣಬೇಕು. ಇಲ್ಲಾಂದ್ರೆ ನಾಳೆ ಬರ್ತಕ್ಕಂಥ 7ನೇ ತಾರೀಕಿಗೆ ಎಲ್ಲಾ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ತಕ್ಕ ಪಾಠ ಕಲಿಸಬೇಕಾಗ್ತದೆ ಅಂತ ಹೇಳಿ ಅವ್ರಿಗೆ ಎಚ್ಚರಿಸ್ತಾ ಇದೆ ಮೇಡಮ್. ರಾಜಕೀಯವನ್ನು ಪಕ್ಕಕ್ಕಿಟ್ಟು ಎಲ್ಲಾ ಪಕ್ಷದವರು ಕೂಡ ಒಂದಾಗಿ ರೈತರ ಸಮಸ್ಯೆಯನ್ನ